ಬಿಲ್ಡರ್ ಜೈರಾಮ್ಗೆ ಡ್ರಿಲ್ ನಡೀತಾ ಇದೆ. ಸಿಬಿಐ ಅಧಿಕಾರಿಗಳಿಂದ ಜೈರಾಮ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಇಡೀ ದಿನ ಜೈರಾಮ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಇಡೀ ಮುಂದೆ ಹಲವರ ಹೆಸರನ್ನು ಹೇಳಿರುವಂಥ ಜೈರಾಮ್, ಅಧಿಕಾರಿಗಳು ರಾಜಕಾರಣಿಗಳ ಹೆಸರನ್ನು ಕೂಡ ಬಾಯ್ಬಿಟ್ಟಿರುವಂಥ ಜೈರಾಮ್, ಇಡಿ ಡ್ರಿಲ್ನಿಂದ ತತ್ತರಿಸಿರುವಂಥ ಹೆಬ್ಬೆಟ್ ಜೈರಾಮ್ ಈಗ ಸಿಬಿಐ ಕೂಡ ಕಳೆದ 3 ತಿಂಗಳಿಂದ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹಲವು ರಾಜಕಾರಣಿಗಳು ಹಲವು ಅಧಿಕಾರಿಗಳ ಹೆಸರು ಇಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು? ನಾಗೇಂದ್ರ, ಬಹಳ ಪ್ರಮುಖವಾಗಿ ಅಕ್ಟೋಬರ್ 27ನೇ ತಾರೀಕು ಮೂಡಾ ಹಗರಣದ ವಿಚಾರವಾಗಿ ಇಡಿಯ ಅಧಿಕಾರಿಗಳು ಮೈಸೂರಿನ MMJ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರುವಂತಹ ಜೈರಾಮ್ ಅವರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದರು. ಜೊತೆಗೆ ಇದರ ಈ ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರ ಕುಟುಂಬಸ್ಥರ ಮನೆಗಳ ಮೇಲೂ ಕೂಡ ದಾಳಿಯಾಗಿತ್ತು ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ. ಅವತ್ತು ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಈ ವಕ್ರತುಂಡ ಗೃಹ ಸಹಕಾರ ಸಂಘ ಏನಿದೆ ಇದು ಮೂಡಾ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಬೇನಾಮಿಯಾಗಿತ್ತು. ಇಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲ ಪತ್ತೆ ಹಚ್ಚಿದಂತಹ ಇಡಿ ಅವರು ಕೂಡ ಅವತ್ತು ಸತತ 3 ದಿನಗಳ ಕಾಲ ಜೈರಾಮ್ ಅವರೆಲ್ಲ ವಿಚಾರಣೆಗೊಳಪಡಿಸಿತ್ತು. ಇದಾದ ಬಳಿಕ ಸತತ 3 ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ಹಲವು ಬಾರಿ ಜೈರಾಮ್ ಅವರನ್ನು ವಿಚಾರಣೆ ಕರೆಸಿದ್ದಾರೆ. ನಿನ್ನೆಯೂ ಕೂಡ ಇಡಿಯ ಅಧಿಕಾರಿಗಳು ಜೈರಾಮ್ ಅವ್ರಿಗೆ ಇಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಸಾಕಷ್ಟು ಕಳೆದ 3 ತಿಂಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅವರ ವಾಟ್ಸಪ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಲ್ಡರ್ ಜೈರಾಮ್ಗೆ ಡ್ರಿಲ್ ನಡೀತಾ ಇದೆ. ಸಿಬಿಐ ಅಧಿಕಾರಿಗಳಿಂದ ಜೈರಾಮ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಇಡೀ ದಿನ ಜೈರಾಮ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಇಡೀ ಮುಂದೆ ಹಲವರ ಹೆಸರನ್ನು ಹೇಳಿರುವಂಥ ಜೈರಾಮ್, ಅಧಿಕಾರಿಗಳು ರಾಜಕಾರಣಿಗಳ ಹೆಸರನ್ನು ಕೂಡ ಬಾಯ್ಬಿಟ್ಟಿರುವಂಥ ಜೈರಾಮ್, ಇಡಿ ಡ್ರಿಲ್ನಿಂದ ತತ್ತರಿಸಿರುವಂಥ ಹೆಬ್ಬೆಟ್ ಜೈರಾಮ್ ಈಗ ಸಿಬಿಐ ಕೂಡ ಕಳೆದ 3 ತಿಂಗಳಿಂದ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹಲವು ರಾಜಕಾರಣಿಗಳು ಹಲವು ಅಧಿಕಾರಿಗಳ ಹೆಸರು ಇಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು? ನಾಗೇಂದ್ರ, ಬಹಳ ಪ್ರಮುಖವಾಗಿ ಅಕ್ಟೋಬರ್ 27ನೇ ತಾರೀಕು ಮೂಡಾ ಹಗರಣದ ವಿಚಾರವಾಗಿ ಇಡಿಯ ಅಧಿಕಾರಿಗಳು ಮೈಸೂರಿನ MMJ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರುವಂತಹ ಜೈರಾಮ್ ಅವರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದರು. ಜೊತೆಗೆ ಇದರ ನಾಗೇಂದ್ರ, ಬಹಳ ಪ್ರಮುಖವಾಗಿ ಅಕ್ಟೋಬರ್ 27ನೇ ತಾರೀಕು ಮೂಡಾ ಹಗರಣದ ವಿಚಾರವಾಗಿ ಇಡಿಯ ಅಧಿಕಾರಿಗಳು ಮೈಸೂರಿನ MMJ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರುವಂತಹ ಜೈರಾಮ್ ಅವರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದರು. ಜೊತೆಗೆ ಇದರ ಈ ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರ ಕುಟುಂಬಸ್ಥರ ಮನೆಗಳ ಮೇಲೂ ಕೂಡ ದಾಳಿಯಾಗಿತ್ತು ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ. ಅವತ್ತು ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಈ ವಕ್ರತುಂಡ ಗೃಹ ಸಹಕಾರ ಸಂಘ ಏನಿದೆ ಇದು ಮೂಡಾ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಬೇನಾಮಿಯಾಗಿತ್ತು. ಇಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲ ಪತ್ತೆ ಹಚ್ಚಿದಂತಹ ಇಡಿ ಅವರು ಕೂಡ ಅವತ್ತು ಸತತ 3 ದಿನಗಳ ಕಾಲ ಜೈರಾಮ್ ಅವರೆಲ್ಲ ವಿಚಾರಣೆಗೊಳಪಡಿಸಿತ್ತು. ಇದಾದ ಬಳಿಕ ಸತತ 3 ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ಹಲವು ಬಾರಿ ಜೈರಾಮ್ ಅವರನ್ನು ವಿಚಾರಣೆ ಕರೆಸಿದ್ದಾರೆ. ನಿನ್ನೆಯೂ ಕೂಡ ಇಡಿಯ ಅಧಿಕಾರಿಗಳು ಜೈರಾಮ್ ಅವ್ರಿಗೆ ಇಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಸಾಕಷ್ಟು ಕಳೆದ 3 ತಿಂಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅವರ ವಾಟ್ಸಪ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಲ್ಡರ್ ಜೈರಾಮ್ಗೆ ಡ್ರಿಲ್ ನಡೀತಾ ಇದೆ. ಸಿಬಿಐ ಅಧಿಕಾರಿಗಳಿಂದ ಜೈರಾಮ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಇಡೀ ದಿನ ಜೈರಾಮ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಇಡೀ ಮುಂದೆ ಹಲವರ ಹೆಸರನ್ನು ಹೇಳಿರುವಂಥ ಜೈರಾಮ್, ಅಧಿಕಾರಿಗಳು ರಾಜಕಾರಣಿಗಳ ಹೆಸರನ್ನು ಕೂಡ ಬಾಯ್ಬಿಟ್ಟಿರುವಂಥ ಜೈರಾಮ್, ಇಡಿ ಡ್ರಿಲ್ನಿಂದ ತತ್ತರಿಸಿರುವಂಥ ಹೆಬ್ಬೆಟ್ ಜೈರಾಮ್ ಈಗ ಸಿಬಿಐ ಕೂಡ ಕಳೆದ 3 ತಿಂಗಳಿಂದ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹಲವು ರಾಜಕಾರಣಿಗಳು ಹಲವು ಅಧಿಕಾರಿಗಳ ಹೆಸರು ಇಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು?
ನಾಗೇಂದ್ರ ಬಹಳ ಪ್ರಮುಖವಾಗಿ ಅಕ್ಟೋಬರ್ 27ನೇ ತಾರೀಕು ಬೂಡಾ ಹಗರಣದ ವಿಚಾರವಾಗಿ ಇಡಿಯ ಅಧಿಕಾರಿಗಳು ಮೈಸೂರಿನ ಎಂಎಂಜೆ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರುವಂತಹ ಜೈರಾಮ್ ಅವರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದರು. ಜೊತೆಗೆ ಇದರ ಈ ಹಿಂದೆ ಬೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರ ಕುಟುಂಬಸ್ಥರ ಮನೆಗಳ ಮೇಲೂ ಕೂಡ ದಾಳಿಯಾಗಿತ್ತು ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ. ಅವತ್ತು ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಈ ವಕ್ರತುಂಡ ಗೃಹ ಸಹಕಾರ ಸಂಘ ಏನಿದೆ ಇದು ಬೂಡಾ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಬೇನಾಮಿಯಾಗಿತ್ತು. ಇಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಪತ್ತೆ ಹಚ್ಚಿದಂತಹ ಇಡಿ ಅವರು ಕೂಡ ಅವತ್ತು ಸತತ 3 ದಿನಗಳ ಕಾಲ ಜೈರಾಮ್ ಅವರೆಲ್ಲ ವಿಚಾರಣೆಗೊಳಪಡಿಸಿತ್ತು. ಇದಾದ ಬಳಿಕ ಸತತ 3 ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ಹಲವು ಬಾರಿ ಜೈರಾಮ್ ಅವರನ್ನು ವಿಚಾರಣೆ ಕರೆಸಿದ್ದಾರೆ. ನಿನ್ನೆಯೂ ಕೂಡ ಇಡಿಯ ಅಧಿಕಾರಿಗಳು ಜೈರಾಮ್ ಅವ್ರಿಗೆ ಇಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಸಾಕಷ್ಟು ಕಳೆದ 3 ತಿಂಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅವರ ವಾಟ್ಸಪ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಲ್ಡರ್ ಜೈರಾಮ್ಗೆ ಡ್ರಿಲ್ ನಡೀತಾ ಇದೆ. CBI ಅಧಿಕಾರಿಗಳಿಂದ ಜೈರಾಮ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಇಡೀ ದಿನ ಜೈರಾಮ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಇಡೀ ಮುಂದೆ ಹಲವರ ಹೆಸರನ್ನು ಹೇಳಿರುವಂಥ ಜೈರಾಮ್, ಅಧಿಕಾರಿಗಳು ರಾಜಕಾರಣಿಗಳ ಹೆಸರನ್ನು ಕೂಡ ಬಾಯ್ಬಿಟ್ಟಿರುವಂಥ ಜೈರಾಮ್, ಇಡಿ ಡ್ರಿಲ್ನಿಂದ ತತ್ತರಿಸಿರುವಂಥ ಹೆಬ್ಬೆಟ್ ಜೈರಾಮ್ ಈಗ CBI ಕೂಡ ಕಳೆದ 3 ತಿಂಗಳಿಂದ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹಲವು ರಾಜಕಾರಣಿಗಳು ಹಲವು ಅಧಿಕಾರಿಗಳ ಹೆಸರು ಇಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು? ನಾಗೇಂದ್ರ ಬಹಳ ಪ್ರಮುಖವಾಗಿ ಅಕ್ಟೋಬರ್ 27ನೇ ತಾರೀಕು ಬೂಡಾ ಹಗರಣದ ವಿಚಾರವಾಗಿ ಇಡಿಯ ಅಧಿಕಾರಿಗಳು ಮೈಸೂರಿನ ಎಂಎಂಜೆ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರುವಂತಹ ಜೈರಾಮ್ ಅವರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದರು. ಜೊತೆಗೆ ಇದರ ಈ ಹಿಂದೆ ಬೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರ ಕುಟುಂಬಸ್ಥರ ಮನೆಗಳ ಮೇಲೂ ಕೂಡ ದಾಳಿಯಾಗಿತ್ತು ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ. ಅವತ್ತು ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಈ ವಕ್ರತುಂಡ ಗೃಹ ಸಹಕಾರ ಸಂಘ ಏನಿದೆ ಇದು ಬೂಡಾ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಬೇನಾಮಿಯಾಗಿತ್ತು. ಇಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಪತ್ತೆ ಹಚ್ಚಿದಂತಹ ಇಡಿ ಅವರು ಕೂಡ ಅವತ್ತು ಸತತ 3 ದಿನಗಳ ಕಾಲ ಜೈರಾಮ್ ಅವರೆಲ್ಲ ವಿಚಾರಣೆಗೊಳಪಡಿಸಿತ್ತು. ಇದಾದ ಬಳಿಕ ಸತತ 3 ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ಹಲವು ಬಾರಿ ಜೈರಾಮ್ ಅವರನ್ನು ವಿಚಾರಣೆ ಕರೆಸಿದ್ದಾರೆ. ನಿನ್ನೆಯೂ ಕೂಡ ಇಡಿಯ ಅಧಿಕಾರಿಗಳು ಜೈರಾಮ್ ಅವ್ರಿಗೆ ಇಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಸಾಕಷ್ಟು ಕಳೆದ 3 ತಿಂಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅವರ ವಾಟ್ಸಪ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಲ್ಡರ್ ಜೈರಾಮ್ಗೆ ಡ್ರಿಲ್ ನಡೀತಾ ಇದೆ. CBI ಅಧಿಕಾರಿಗಳಿಂದ ಜೈರಾಮ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಇಡೀ ದಿನ ಜೈರಾಮ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಇಡೀ ಮುಂದೆ ಹಲವರ ಹೆಸರನ್ನು ಹೇಳಿರುವಂಥ ಜೈರಾಮ್, ಅಧಿಕಾರಿಗಳು ರಾಜಕಾರಣಿಗಳ ಹೆಸರನ್ನು ಕೂಡ ಬಾಯ್ಬಿಟ್ಟಿರುವಂಥ ಜೈರಾಮ್, ಇಡಿ ಡ್ರಿಲ್ನಿಂದ ತತ್ತರಿಸಿರುವಂಥ ಹೆಬ್ಬೆಟ್ ಜೈರಾಮ್ ಈಗ CBI ಕೂಡ ಕಳೆದ 3 ತಿಂಗಳಿಂದ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹಲವು ರಾಜಕಾರಣಿಗಳು ಹಲವು ಅಧಿಕಾರಿಗಳ ಹೆಸರು ಇಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು?